ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಇವತ್ತು ನಾವು ಸ್ಟಡಿ ಮಾಡ್ತಿರುವಂಥ ಚಾಪ್ಟರ್ ದಟ್ ಈಸ್ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್. ಬಯಾಲಜಿಲಿ ಥರ್ಡ್ ಯೂನಿಟಲ್ಲಿ ಥರ್ಡ್ ಚಾಪ್ಟರ್ ದಟ್ ಈಸ್ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್. ಫಸ್ಟ್ ನೋಡಿ, ನಮಗೆ ಮೈಕ್ರೋಬ್ಸ್ ಅಂದ್ಕೊಡ್ಲಿ ಆಲ್ಮೋಸ್ಟ್ ತುಂಬ ಜನ ಮಕ್ಕಳಿಗೆ ಗೊತ್ತಿರುತ್ತೆ ಮೈಕ್ರೋಬ್ಸ್ ಡೆಫಿನಿಷನ್. ದೋಸ್ ಆರ್ಗ್ಯಾನಿಸಮ್ ವಿಚ್ ಆರ್ ನಾಟ್ ವಿಸಿಬಲ್ ವಿತ್ naked eyes and viewed under the microscope are called microorganisms or microbes ಅಂತ ನಾವೇನು ಮಾಡ್ತೀವಿ ಕರಿತೀವಿ. ಇದು ಒಂದು ಸಿಂಪಲ್ ಡೆಫಿನೇಷನ್ ನಾವು ಮೈಕ್ರೋಬ್ಸ್ ಬಗ್ಗೆ ಹಾಕೋದಾರೆ. ನಾವು ಜನರಲ್ ಆಗಿ ಮೈಕ್ರೋಬ್ಸ್ ಅಂದ್ಕೂಡಲೇ ಇಟ್ ಇನ್ಕ್ಲೂಡ್ ಬ್ಯಾಕ್ಟೀರಿಯಾ, ಪ್ರೋಟೋಸೋವಾ, ಈಸ್ಟ್, ವೈರಸಸ್, ಇದೇ ಥರ ನಂಬರ್ ಆಫ್ ನಾವೇನು ಮಾಡ್ತೀವಿ ಮೈಕ್ರೋಬ್ಸ್ನ ಇಂಡಿಕೇಟ್ ಮಾಡ್ತೀವಿ. ಓಕೆ, ಮೈಕ್ರೋಬ್ಸ್ ಅಂದ್ಕೂಡಲೇ ಆಲ್ಮೋಸ್ಟ್ ಆಲ್ ಮೈಕ್ರೋಬ್ಸ್ ಆರ್ omnipresent. omnipresent ಅಂದರೆ ದೇ ಆರ್ ಫೌಂಡ್ ಎವ್ರಿವೇರ್ ಏನಾಗುತ್ತೆ ಮೈಕ್ರೋಬ್ಸ್ ಪ್ರೆಸೆಂಟ್ ಇದೆ. ದಟ್ಸ್ ವೈ ದೇ ಆರ್ ಕನ್ಸಿಡರ್ಡ್ ಆಸ್ ಆಮ್ನಿಪ್ರೆಸೆಂಟ್ ಅಂತ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ನೋಡಿ, ಮೈಕ್ರೋಬ್ಸ್ ಅಂದ್ಕೊಳ್ಳೆ ನಮ್ಮ ಮೈಂಡಲ್ಲಿ ಫಸ್ಟ್ ಹೊಡುವಂಥ ಥಿಂಗ್ ಏನು ಅಂದರೆ ಮೈಕ್ರೋಬ್ಸ್ ಅಂದ್ಕೊಳ್ಳೆ ಡಿಸೀಸ್ ಕಾಸಿಂಗ್ ಆರ್ಗ್ಯಾನಿಸಮ್ ಅಂತ ಬರಿತೀವಿ. ಓಕೆ, ನಮ್ಮ ಬಾಡಿಗೆ ಏನು ಮಾಡುತ್ತೆ ಡಿಸೀಸ್ನ ಕಾಸ್ ಮಾಡುತ್ತೆ, ಇದರಿಂದ ನಮಗೆ ತುಂಬ ಥರದ ಹಾರ್ಮ್ಫುಲ್ ಎಫೆಕ್ಟ್ ಇದೆ ಅಂತ ಇಂಡಿಕೇಟ್ ಮಾಡ್ತೀವಿ. ಹಾಗೆ ಅದೇ ಥರ ಇನ್ನೊಂದು ಪಾರ್ಟ್ ನಾವು ಬರಿತೀವಿ ಅಂದರೆ ಮೈಕ್ರೋಬ್ಸ್ ಇಂದ ನಮಗೇನಾಗಿದೆ ಬೆನಿಫಿಟ್ಸ್ ಇದೆ. ಓಕೆ, ಸಮ್ ಆಫ್ ದಿ ಮೈಕ್ರೋಬ್ಸ್ ಆರ್ ಹಾರ್ಮ್ಫುಲ್ ಆ್ಯಂಡ್ ಸಮ್ ಆಫ್ ದೆಮ್ ಆರ್ ಬೆನಿಫಿಷಿಯಲ್ ಅಂತ ನಾವೇನು ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಅದೇ ನೋಡಿ ಇಲ್ಲಿ ತೋರಿಸಿರುವಂಥದ್ದು. ಮೈಕ್ರೋಬ್ಸ್ ಕಾಸಸ್ ಎ ಲಾರ್ಜ್ ನಂಬರ್ ಆಫ್ ಡಿಸೀಸಸ್ ಇನ್ ಹ್ಯೂಮನ್ ಬೀಯಿಂಗ್ಸ್, ಆಲ್ಸೋ ಕಾಸ್ ಡಿಸೀಸಸ್ ಇನ್ ಅನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್. ಡಿಸೀಸ್ನ ಕಾಸ್ ಮಾಡ್ತಿದೆ, ಇದು ಒಂದು ಪಾರ್ಟ್ ಆಯಿತು. ಇನ್ ದ ಸೇಮ್ ವೇ ಮೈಕ್ರೋಬ್ಸ್ ಆರ್ ಯೂಸ್ಫುಲ್ ಟು ಮ್ಯಾನ್. ಇಲ್ಲಿ ನೋಡಿ ಬೆನಿಫಿಟ್ ಸಿಗ್ತಾ ಇದೆ ಮೈಕ್ರೋಬ್ಸ್ ಇಂದ. ಮೈಕ್ರೋಬ್ಸ್ ಆರ್ ಯೂಸ್ಫುಲ್ ಟು ಮ್ಯಾನ್ ಇನ್ ಡೈವರ್ಸ್ ವೇಸ್. ಡೈವರ್ಸ್ ವೇಸ್ ಅಲ್ಲಿ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಏನಾಗ್ತಿದೆ ಮೈಕ್ರೋಬ್ಸ್ ನಮಗೆ ಬೆನಿಫಿಟ್ಸ್ನ ಪ್ರೊವೈಡ್ ಮಾಡ್ತಿದೆ. ಅದನ್ನು ಸ್ಟಡಿ ಮಾಡುವಂಥ ಟಾಪಿಕ್ ದಟ್ ಈಸ್ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್. ಓಕೆ, ಈಗ ಬೆನಿಫಿಟ್ಸ್ನ ಸ್ಟಡಿ ಮಾಡ್ತಾ ಹೋದ್ರೆ ಫಸ್ಟ್ ನಾವು ಒಂದು ಹೆಡ್ಡಿಂಗ್ ಹಾಕಿದೀವಿ ನೋಡಿ, ದಟ್ ಈಸ್ ಮೈಕ್ರೋಬ್ಸ್ ಇನ್ ಹೌಸ್ ಹೋಲ್ಡ್ ಪ್ರಾಡಕ್ಟ್. ಮೈಕ್ರೋಬ್ಸ್ ಇನ್ ಹೌಸ್ ಹೋಲ್ಡ್ ಪ್ರಾಡಕ್ಟ್ ಅಂದ್ಕೂಡಲೇ ನಮಗಿಲ್ಲಿ ನೋಡಿ ಫಸ್ಟ್ ನಾವು ಸ್ಟಡಿ ಮಾಡುವಂಥ ಹೌಸ್ ಹೋಲ್ಡ್ ಪ್ರಾಡಕ್ಟ್ ಅಂದರೆ ದಟ್ ಈಸ್ ಪ್ರೊಡಕ್ಷನ್ ಆಫ್ ಕರ್ಡ್ ಫ್ರಮ್ ಮಿಲ್ಕ್. ಈ ವರ್ಡ್ನ ಆಲ್ಮೋಸ್ಟ್ ಅಲ್ಲಿ ಕೇಳಿರ್ತೀರ, ಕರ್ಡ್ ಹೇಗೆ ಪ್ರೊಡ್ಯೂಸ್ ಆಗುತ್ತೆ, ಮಿಲ್ಕ್ ಹೇಗೆ ಕರ್ಡ್ ಆಗಿ ಕನ್ವರ್ಟ್ ಆಗುತ್ತೆ ಅಂತೇಳಿ. ಓಕೆ, ದಟ್ ಈಸ್ ದಿ ಫಸ್ಟ್ ಬೆನಿಫಿಟ್ ಆಫ್ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್. ನಾವು ಮೈಕ್ರೋಬ್ಸ್ ಇಂದ ನೋಡುವಂತ ಒಂದು ಫಸ್ಟ್ ಬೆನಿಫಿಟ್ ಹೌಸ್ ಹೋಲ್ಡ್ ಪ್ರಾಡಕ್ಟ್ ಅಂದ್ರೆ ದಟ್ ಈಸ್ ದಿ ಪ್ರೊಡಕ್ಷನ್ ಆಫ್ ಕರ್ಡ್ ಫ್ರಮ್ ದಿ ಮಿಲ್ಕ್. ಓಕೆ, ಇಲ್ಲಿ ನೋಡಿ ಈ ಏನು ಕರ್ಡ್ ಫಾರ್ಮೇಶನ್ ಆಗುತ್ತೆ ಮಿಲ್ಕ್ ಇಂದ, ಇದಕ್ಕೆ ಸಪೋರ್ಟ್ ಮಾಡುವಂತ ಬ್ಯಾಕ್ಟೀರಿಯಾ ಯಾವುದು ಅಂದ್ರೆ ದಟ್ ಈಸ್ ದಿ ಲ್ಯಾಕ್ಟೋಬೆಸಿಲಸ್. ಲ್ಯಾಕ್ಟೋಬೆಸಿಲಸ್ ಏನ್ ಮಾಡುತ್ತೆ ಈ ಪ್ರೋಸೆಸ್ಗೆ ಏನ್ ಮಾಡುತ್ತೆ ಸಪೋರ್ಟ್ ಮಾಡುತ್ತೆ. ಲ್ಯಾಕ್ಟೋಬೆಸಿಲಸ್ ಕಾಮನ್ಲಿ ಕಾಲ್ಡ್ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಅಂತ ನಾವೇನ್ ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಇಸ್ ಆಲ್ಸೋ ಕಾಲ್ಡ್ LAB ಅಂತೇಳಿ ಏನ್ ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಓಕೆ, ಗ್ರೋ ಇನ್ ಎ ಮಿಲ್ಕ್ ಅಂಡ್ ಕನ್ವರ್ಟ್ ಇಟ್ ಟು ಕರ್ಡ್ ಆಗಿ ಏನ್ ಮಾಡುತ್ತೆ ಕನ್ವರ್ಟ್ ಮಾಡುತ್ತೆ. ದಟ್ ಈಸ್ ದಿ ರೋಲ್ ಆಫ್ ಮೈಕ್ರೋಬ್. ನೋಡಿ ಲ್ಯಾಕ್ಟೋಬೆಸಿಲಸ್ ಯಾವ ತರ ರೋಲ್ ಮಾಡ್ತಿದೆ. ಅದೇ ತರ ದಿಸ್ LAB ಪ್ರೊಡ್ಯೂಸ್ ಆಸಿಡ್. ಆಸಿಡ್ ಏನ್ ಮಾಡ್ತು ಪ್ರೊಡ್ಯೂಸ್ ಮಾಡ್ತು ದಟ್ ಕ್ವಾಗ್ಯುಲೇಟ್ ಅಂಡ್ ಪಾರ್ಷಿಯಲಿ ಡೈಜೆಸ್ಟ್ ದಿ ಮಿಲ್ಕ್ ಪ್ರೋಟೀನ್. ಮಿಲ್ಕ್ ಪ್ರೋಟೀನ್ ನ ಡೈಜೆಷನ್ ಏನ್ ಮಾಡ್ತಿದೆ LAB ಸಪೋರ್ಟ್ ಮಾಡ್ತಿದೆ, ಒಂದು ಬೆನಿಫಿಟ್ ಆಯ್ತು. ನೆಕ್ಸ್ಟ್ ಇಟ್ ಇಂಪ್ರೂವ್ಸ್ ದಿ ನ್ಯೂಟ್ರಿಷನಲ್ ಕ್ವಾಲಿಟಿ. ನ್ಯೂಟ್ರಿಷನಲ್ ಕ್ವಾಲಿಟಿ ಏನ್ ಮಾಡ್ತಿದೆ ಇಂಪ್ರೂವ್ ಮಾಡ್ತಿದೆ ಬೈ ಇನ್ಕ್ರೀಸಿಂಗ್ ದಿ ವಿಟಮಿನ್ B12. ವಿಟಮಿನ್ B12 ನ ಇನ್ಕ್ರೀಸ್ ಮಾಡಿ ನ್ಯೂಟ್ರಿಷನಲ್ ಕ್ವಾಲಿಟಿನ ಏನ್ ಮಾಡ್ತಿದೆ ಇಂಪ್ರೂವ್ ಮಾಡ್ತಿದೆ. ಸೆಕೆಂಡ್ ಬೆನಿಫಿಟ್ ಆಯ್ತು. ಥರ್ಡ್ ಒನ್ ಚೆಕಿಂಗ್ ಡಿಸೀಸ್ ಕಾಸಿಂಗ್ ಆರ್ಗ್ಯಾನಿಸಮ್. ಸಮ್ ಟೈಮ್ ಏನ್ ಮಾಡುತ್ತೆ ನಮ್ಮ ಬಾಡಿಗೆ ಬರುವಂತ ಡಿಸೀಸ್ ಕಾಸಿಂಗ್ ಆರ್ಗ್ಯಾನಿಸಮ್ ನ ಚೆಕಿಂಗ್ ಪ್ರೋಸೆಸ್ಗೆ ಏನ್ ಮಾಡುತ್ತೆ LAB ಏನ್ ಮಾಡುತ್ತೆ ಸಪೋರ್ಟ್ ಮಾಡುತ್ತೆ. ದಿಸ್ ಈಸ್ ಅಬೌಟ್ ದಿ ಫಸ್ಟ್ ಹೌಸ್ ಹೋಲ್ಡ್ ಪ್ರಾಡಕ್ಟ್ ದಟ್ ಈಸ್ ಪ್ರೊಡಕ್ಷನ್ ಆಫ್ ಕರ್ಡ್ ಫ್ರಮ್ ಮಿಲ್ಕ್. ಇಲ್ಲಿ ಬರುವಂತ ಬ್ಯಾಕ್ಟೀರಿಯಾ ಲ್ಯಾಕ್ಟೋಬೆಸಿಲಸ್, ಕಾಮನ್ಲಿ ಕಾಲ್ಡ್ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಅಂತೇಳಿ ಏನ್ ಮಾಡ್ತೀವಿ ಇಂಡಿಕೇಟ್ ಮಾಡ್ತೀವಿ. ಇದರ ಕೆಲಸ ಏನು ಅಂದ್ರೆ ಅಥವಾ ಗ್ರೋ ಇನ್ ಮಿಲ್ಕ್ ಅಂಡ್ ಕನ್ವರ್ಟ್ ಇಟ್ ಟು ಕರ್ಡ್ ಆಗಿ ಏನ್ ಮಾಡುತ್ತೆ ಕನ್ವರ್ಟ್ ಮಾಡುತ್ತೆ. ಅಲಾಂಗ್ ವಿತ್ ದಿಸ್ ಇಟ್ ಹೆಲ್ಪ್ಫುಲ್ ಇನ್ ಪಾರ್ಷಿಯಲ್ ಡೈಜೆಷನ್ ಆಫ್ ಮಿಲ್ಕ್ ಪ್ರೋಟೀನ್, ಇನ್ಕ್ರೀಸಸ್ ದಿ ನ್ಯೂಟ್ರಿಷನಲ್ ಕ್ವಾಲಿಟಿ, ಚೆಕಿಂಗ್ ಡಿಸೀಸ್ ಕಾಸಿಂಗ್ ಮೈಕ್ರೋಬ್ಸ್. ಇದು ಫಸ್ಟ್ ಹೌಸ್ ಹೋಲ್ಡ್ ಪ್ರಾಡಕ್ಟ್ ಆಯಿತು. ನೆಕ್ಸ್ಟ್ ಸೆಕೆಂಡ್ ಹೌಸ್ ಹೋಲ್ಡ್ ಪ್ರಾಡಕ್ಟ್ ನ ಅಬ್ಸರ್ವ್ ಮಾಡಿದ್ರೆ ದಟ್ ಈಸ್
ಡಫ್ ಫಾರ್ ಫುಡ್ ಮೇಕಿಂಗ್. ಇಲ್ಲಿ ಕಾಣಿಸ್ತಿದಿಲ್ಲ, ಡಫ್ ಫಾರ್ ಫುಡ್ ಮೇಕಿಂಗ್. ಡಫ್ ಫಾರ್ ಫುಡ್ ಮೇಕಿಂಗ್ ಅನ್ನೋದ್ಕೂಡಲೇ ದೋಸಾ, ಇಡ್ಲಿ ಆರ್ ಪ್ರಿಪೇರ್ಡ್ ಬೈ ಫರ್ಮೆಂಟೇಶನ್ ಪ್ರೋಸೆಸ್ ಆಫ್ ಡಫ್. ಈಗ ದೋಸಾ ಇಡ್ಲಿ ಪ್ರಿಪರೇಷನ್ ಅಂದ್ಕೂಡಲೇ ನಾವಿಲ್ಲಿ ಯೂಸ್ ಮಾಡುವಂತ ರಾ ಮೆಟೀರಿಯಲ್ಸ್ ಯಾವುದು ಅಂದ್ರೆ, ಒನ್ ಇಸ್ ರೈಸ್ ಅಂಡ್ ಅನದರ್ ಒನ್ ಇಸ್ ದಿ ಬ್ಲಾಕ್ ಗ್ರಾಮ್. ಇವೆರಡನ್ನ ಚೀಫ್ ರಾ ಮೆಟೀರಿಯಲ್ ಆಗಿ ನಾವೇನ್ ಮಾಡ್ತೀವಿ, ಯೂಸ್ ಮಾಡ್ತೀವಿ. ಈ ಎರಡೂ ರಾ ಮೆಟೀರಿಯಲ್ ಏನ್ ಮಾಡ್ತೀವಿ ಅಂದ್ರೆ, ವಿಚ್ ಆರ್ ಅಲೌಡ್ ಟು ಫರ್ಮೆಂಟ್ ಓವರ್ ದಿ ನೈಟ್ ಫಾರ್ 10 to 12 hours. 10 to 12 hours ಈ ರಾ ಮೆಟೀರಿಯಲ್ಸ್ ನಾವೇನ್ ಮಾಡ್ತೀವಿ ಅಂದ್ರೆ ಫರ್ಮೆಂಟ್ ಪ್ರೋಸೆಸ್ಗೆ ಏನ್ ಮಾಡ್ತೀವಿ, ಇಂಟ್ರೊಡ್ಯೂಸ್ ಮಾಡ್ತೀವಿ. ಓಕೆ, ಯಾವಾಗ ಫರ್ಮೆಂಟೇಶನ್ ಪ್ರೋಸೆಸ್ ಅಲ್ಲಿ ಇರುತ್ತೆ, ಆ ಒಂದು ರಾ ಮೆಟೀರಿಯಲ್ ಏನಾಗುತ್ತೆ, ಮೈಕ್ರೋಬ್ಸ್ ಎಂಟರ್ ಆಗುತ್ತೆ. ಎಂಟ್ರಿ ಆಗ್ತಿರುವಂತಹ ಮೈಕ್ರೋಬ್ ಯಾವ್ದಂದ್ರೆ ಸ್ಟೆಪ್ಟೋಕಾಕಸ್ ಮತ್ತೆ ಲ್ಯುಕಿನೋಸ್ಟಾಕ್ಸ್ ಏನಾಗುತ್ತೆ, ಆ ರಾ ಮೆಟೀರಿಯಲ್ ಏನಾಗುತ್ತೆ, ಎಂಟರ್ ಆಗುತ್ತೆ. ಅಗೇನ್ ಯಾವಾಗ ಎಂಟರ್ ಆಗುತ್ತೆ, ಇಮಿಡಿಯೇಟ್ಲಿ ದೇ ಆರ್ ಪಾರ್ಟಿಸಿಪೇಟೆಡ್ ಇನ್ ಫರ್ಮೆಂಟೇಶನ್. ಫರ್ಮೆಂಟೇಶನ್ ಪ್ರೋಸೆಸ್ ಅಲ್ಲಿ ಏನಾಯ್ತು, ಪಾರ್ಟಿಸಿಪೇಟ್ ಆಯ್ತು ಅಂಡ್ ದೇ ರಿಲೀಸಸ್ ದಿ ಕಾರ್ಬನ್ ಡೈಆಕ್ಸೈಡ್. ಕಾರ್ಬನ್ ಡೈಆಕ್ಸೈಡ್ ಏನ್ ಮಾಡ್ತು, ರಿಲೀಸ್ ಮಾಡ್ತು ಅಂಡ್ ಆಟೋಮೆಟಿಕಲಿ ಇಟ್ ರೈಸ್ ದಿ ವಾಲ್ಯೂಮ್. ದಟ್ ಒನ್ ಇಸ್ ಕಾಲ್ಡ್ ಡಫ್ ಫಾರ್ ಫುಡ್ ಮೇಕಿಂಗ್ ಅಂತೇಳಿ ಕರಿತೀವಿ. ಇದು ಸೆಕೆಂಡ್ ಇಂಪಾರ್ಟೆಂಟ್ ಹೌಸ್ ಹೋಲ್ಡ್ ಪ್ರಾಡಕ್ಟ್. ಇಲ್ಲಿ ನೋಡಿ ಪಾಯಿಂಟ್ ಇಂಡಿಕೇಟ್ ಮಾಡಿರೋದು, ದೋಸಾ, ಇಡ್ಲಿ ಆರ್ ಪ್ರಿಪೇರ್ಡ್ ಬೈ ಫರ್ಮೆಂಟೇಶನ್ ಪ್ರೋಸೆಸ್ ಆಫ್ ಡಫ್. Duff is due to the production of carbon dioxide. Duff is allowed to ferment overnight for 10 to 12 hours. Bacteria causing fermentation come from the surrounding environment. Most common bacterians are Streptococcus, Leuconostox are the common one. Okay, ಇದು second one ಆಯ್ತು. Third one ನೋಡಿದ್ರೆ toddy. Toddy, a traditional drink of some part of southern India. Toddy is a drink of some part of southern India, is made by fermenting sap from palm. Sap from use ಮಾಡಿ ಫರ್ಮೆಂಟೇಶನ್ ಪ್ರೋಸೆಸ್ ಮೂಲಕ ಒಂದು ಟ್ರೆಡಿಷನಲ್ ಡ್ರಿಂಕ್ ನ ರೆಡಿ ಮಾಡ್ತಾರೆ. ದಟ್ ಒನ್ ಇಸ್ ಕಾಲ್ಡ್ ಟಾಡಿ ಅಂತ ಹೇಳಿ ಕರಿತೀವಿ. ಇದು ಥರ್ಡ್ ಇಂಪಾರ್ಟೆಂಟ್ ಒನ್, ದಟ್ ಈಸ್ ದಿ ಹೌಸ್ ಹೋಲ್ಡ್ ಪ್ರಾಡಕ್ಟ್ ಅಲ್ಲಿ. ನೆಕ್ಸ್ಟ್ ನೋಡಿ, ಫೋರ್ತ್ ಒನ್ ಅಬ್ಸರ್ವ್ ಮಾಡಿದ್ರೆ ದಟ್ ಈಸ್ ದಿ ಸ್ವಿಸ್ ಚೀಸ್. ಸ್ವಿಸ್ ಚೀಸ್ ನ ನಾವು ಕ್ಯಾರೆಕ್ಟರೈಸ್ ಮಾಡ್ತೀವಿ ಅಂದ್ರೆ, ಇಂಪಾರ್ಟೆಂಟ್ ಥಿಂಗ್ ಅಂದ್ರೆ ವಂಡರ್ಫುಲ್ ಫ್ಲೇವರ್ ಅಂಡ್ ಲಾರ್ಜ್ ಹೋಲ್. ವಂಡರ್ಫುಲ್ ಫ್ಲೇವರ್ ಇರುತ್ತೆ, ಲಾರ್ಜ್ ಹೋಲ್ಸ್ ಇರುತ್ತೆ. ದಟ್ ಈಸ್ ದಿ ಮೈನ್ ಕ್ಯಾರೆಕ್ಟರ್ಸ್ ಆಫ್ ಸ್ವಿಸ್ ಚೀಸ್. ಸ್ವಿಸ್ ಚೀಸಿನ ಮೈನ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಒನ್ ಈಸ್ ವಂಡರ್ಫುಲ್ ಫ್ಲೇವರ್ ಅಂಡ್ ಲಾರ್ಜ್ ಹೋಲ್. ಇವೆರಡರ ಫಾರ್ಮೇಶನ್ಗೆ ಸಪೋರ್ಟ್ ಮಾಡುವಂತ ಬ್ಯಾಕ್ಟೀರಿಯಾ ಯಾವುದು ಅಂದ್ರೆ, ದಟ್ ಈಸ್ ದಿ ಪ್ರೊಪಿಯೋನಿ ಬ್ಯಾಕ್ಟೀರಿಯಂ ಶರ್ಮಾನಿ. ಪ್ರೊಪಿಯೋನಿ ಬ್ಯಾಕ್ಟೀರಿಯಂ ಶರ್ಮಾನಿ ವಿಚ್ ಆರ್ ಹೆಲ್ಪ್ಫುಲ್ ಫಾರ್ ಫಾರ್ಮೇಶನ್ ಆಫ್ ಲಾರ್ಜ್ ಹೋಲ್ಸ್ ಇನ್ ದಿ ಸ್ವಿಸ್ ಚೀಸ್. ಸ್ವಿಸ್ ಚೀಸ್ ಅಲ್ಲಿ ಏನಾಗುತ್ತೆ, ಲಾರ್ಜ್ ಹೋಲ್ ಫಾರ್ಮೇಶನ್ ಗೆ ಸಪೋರ್ಟ್ ಮಾಡುತ್ತೆ. ಡ್ಯೂ ಟು ದಿ ಯಾವ ತರ ಅಂದ್ರೆ, ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ಡ್ ಬೈ ದಿ ಥರ್ಮೋಫಿಲಿಕ್ ಬ್ಯಾಕ್ಟೀರಿಯಾ. ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಯಾವಾಗ ರಿಲೀಸ್ ಆಗುತ್ತೆ, ಆಗ ಏನಾಗುತ್ತೆ, ಲಾರ್ಜ್ ಹೋಲ್ಗಳು ಫಾರ್ಮೇಶನ್ ಆಗುತ್ತೆ ಇನ್ ಸ್ವಿಸ್ ಚೀಸ್. ಇಟ್ ಈಸ್ ಕಾಸ್ಡ್ ಬೈ ಇಂಪಾರ್ಟೆಂಟ್ ಬ್ಯಾಕ್ಟೀರಿಯಾ, ದಟ್ ಈಸ್ ದಿ ಪ್ರೊಪಿಯೋನಿಬ್ಯಾಕ್ಟೀರಿಯಂ ಶರ್ಮಾನಿ. ಇದು ಫೋರ್ತ್ ಒನ್. ಇಲ್ಲಿ ನೋಡಿ, ಸ್ವಿಸ್ ಚೀಸ್ is characterized by the characteristic flavor and large holes. Large holes are formed due to amount of carbon dioxide released by thermophilic bacteria. That bacteria name is Propionibacterium shermani. ಸಿಂಪಲ್ ಆಗಿ ಒಂದು ಲೈನ್ ಹೇಳ್ತೀರಂದ್ರೆ, ಸ್ವಿಸ್ ಚೀಸ್ ಅಲ್ಲಿ ಫ್ಲೇವರ್ ಮತ್ತೆ ಲಾರ್ಜ್ ಹೋಲ್ ಫಾರ್ಮೇಶನ್ ಗೆ ಸಪೋರ್ಟ್ ಮಾಡುವಂತ ಬ್ಯಾಕ್ಟೀರಿಯಾ ಯಾವುದು ಅಂದ್ರೆ, ದಟ್ ಈಸ್ ದಿ ಪ್ರೊಪಿಯೋನಿಬ್ಯಾಕ್ಟೀರಿಯಂ ಶರ್ಮಾನಿ. ಇದು ಫೋರ್ತ್ ಒನ್ ಆಯ್ತು. ನೆಕ್ಸ್ಟ್ ಅದೇ ತರ ಇನ್ನು ಒಂದು ಚೀಸ್ ನಾವು ಅಬ್ಸರ್ವ್ ಮಾಡಿದ್ರೆ, ಇನ್ ದಿ ಸೇಮ್ ವೇ ರಿಕ್ಯುಫೋರ್ಡ್ ಚೀಸ್. ದಿ ರಿಕ್ಯುಫೋರ್ಡ್ ಚೀಸ್ ಇಸ್ ಕ್ಯಾರೆಕ್ಟರೈಸ್ಡ್ ಬೈ ಗ್ರೀನಿಶ್ ಬ್ಲೂ ಮಾಟ್ಲಿಂಗ್. ಇಟ್ ಈಸ್ ರೈಪನ್ಡ್ ಬೈ ಪೆನ್ಸಿಲಿಯಂ ರಿಕ್ಯುಫೋರ್ಟಿ. ಪೆನ್ಸಿಲಿಯಂ ರಿಕ್ಯುಫೋರ್ಟಿ ಏನ್ ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ ಇನ್ ರಿಕ್ಯುಫೋರ್ಡ್ ಚೀಸ್ ಅಲ್ಲಿ. ಟೋಟಲಿ ನಾವಿಲ್ಲಿ ಹೌಸ್ ಹೋಲ್ಡ್ ಪ್ರಾಡಕ್ಟ್ ಅಲ್ಲಿ 5 ಹೌಸ್ ಹೋಲ್ಡ್ ಪ್ರಾಡಕ್ಟ್ ನ ಸ್ಟಡಿ ಮಾಡಿದ್ವಿ. ಆ 5 ಹೌಸ್ ಹೋಲ್ಡ್ ಪ್ರಾಡಕ್ಟ್ ಯಾವ್ದಂದ್ರೆ, ಫಸ್ಟ್ ಒನ್ ಪ್ರೊಡಕ್ಷನ್ ಆಫ್ ಕರ್ಡ್ ಫ್ರಮ್ ಮಿಲ್ಕ್, ಫಸ್ಟ್ ಒನ್. ಸೆಕೆಂಡ್ ಒನ್ ಡಫ್ ಫಾರ್ ಫುಡ್ ಮೇಕಿಂಗ್. ಥರ್ಡ್ ಒನ್ ಟಾಡಿ. ಫೋರ್ತ್ ಒನ್ ಸ್ವಿಸ್ ಚೀಸ್. ಫಿಫ್ತ್ ಒನ್ ರಿಕ್ಯುಫೋರ್ಡ್ ಚೀಸ್. ಇದಿಷ್ಟು ಮೈಕ್ರೋಬ್ಸ್ ಇನ್ ಹೌಸ್ ಹೋಲ್ಡ್ ಪ್ರಾಡಕ್ಟ್. ಇನ್ ದಿ ಸೇಮ್ ವೇ ಈಗ ಒಂದು ಫಸ್ಟ್ ಟಾಪಿಕ್ ಮುಗೀತು. ಸೆಕೆಂಡ್ ಒನ್ ಈಸ್ ಮೈಕ್ರೋಬ್ಸ್ ಇನ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್. ಮೈಕ್ರೋಬ್ಸ್ ಇನ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್. ಇಲ್ಲಿ ನೋಡಿ, ಮೈಕ್ರೋಬ್ಸ್ ಇನ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್ ಅಂದ್ಕೊಳ್ಳಿ,
ಫಸ್ಟ್ ಹಾಕುವಂತ ಹೆಡ್ಡಿಂಗ್ ಯಾವುದು ಅಂತ ದಟ್ ಈಸ್ ದಿ ಆಂಟಿಬಯೋಟಿಕ್ಸ್. ಆಂಟಿಬಯೋಟಿಕ್ಸ್ ಅಂದ್ಕೊಳ್ಳೆ ಒಂದು ಲೈನಲ್ಲಿ ಆಂಟಿಬಯೋಟಿಕ್ ಆನ್ಸರ್ ಬರೀತೀರಂದ್ರೆ ಆಂಟಿಬಯೋಟಿಕ್ಸ್ ಈಸ್ ಆನ್ ಆರ್ಗ್ಯಾನಿಕ್ ಕಾಂಪೌಂಡ್ ಪ್ರಿಪೇರ್ಡ್ ಬೈ ಮೈಕ್ರೋ ಆರ್ಗ್ಯಾನಿಸಮ್. ರೆಡಿ ಮಾಡೋದು ಯಾವುದರಿಂದ? ಮೈಕ್ರೋ ಆರ್ಗ್ಯಾನಿಸಮ್ ಇಂದ. ದಟ್ ಇನ್ ಲೋ ಕಾನ್ಸಂಟ್ರೇಷನ್ ಇನಿಬಿಟ್ಸ್ ದಿ ಗ್ರೋತ್ ಆರ್ ಕಿಲ್ಸ್ ದಿ ಪ್ಯಾಥೋಜೆನಿಕ್ ಆರ್ಗ್ಯಾನಿಸಮ್ ವಿತೌಟ್ ಹಾರ್ಮಿಂಗ್ ದಿ ಹೋಸ್ಟ್. ಹೋಸ್ಟಿಗೆ ಯಾವುದೇ ರೀತಿಯ ತೊಂದರೆ ಮಾಡ್ದೇನೆ ಲೋ ಕಾನ್ಸಂಟ್ರೇಷನ್ ವಿಚ್ ಇನಿಬಿಟ್ಸ್ ದಿ ಪ್ಯಾಥೋಜನ್ ಏನು ಮಾಡುತ್ತೆ? ಇನಿಬಿಟ್ ಮಾಡುತ್ತೆ. ದಟ್ ಒನ್ ಈಸ್ ಕನ್ಸಿಡರ್ ಆಸ್ ಆಂಟಿಬಯೋಟಿಕ್ಸ್ ಅಂತೇಳಿ ಕರಿತೀವಿ. ಓಕೆ, ಅಗೇನ್ ಒಂದು ಸಿಂಪಲ್ ಮೀನಿಂಗ್ ನೋಡಿದ್ರೆ ಆಂಟಿಬಯೋಟಿಕ್ ಅಂದ ಕೂಡಲೇ ಅಗೇನೆಸ್ಟ್ ಲೈಫ್. ಆಂಟಿಬಯೋಟಿಕ್ ಮೀನ್ಸ್ ಅಗೇನೆಸ್ಟ್ ಲೈಫ್ ಅಂತೇಳಿ ಕರಿತೀವಿ. ಈ ಟರ್ಮ್ನ ಫಸ್ಟ್ ಕಾಯಿನ್ ಮಾಡಿದ್ದು ಯಾರು ಅಂದರೆ ದಟ್ ಈಸ್ ದಿ ವ್ಯಾಕ್ಸ್ಮ್ಯಾನ್. ವ್ಯಾಕ್ಸ್ಮ್ಯಾನ್ ಫಸ್ಟ್ ಕಾಯಿನ್ ದಿ ಟರ್ಮ್ ದಟ್ ಈಸ್ ದಿ ಆಂಟಿಬಯೋಟಿಕ್. ಆಂಟಿಬಯೋಟಿಕ್ ಟರ್ಮ್ನ ಫಸ್ಟ್ ನಮಗೆ ಇಂಟ್ರೊಡ್ಯೂಸ್ ಮಾಡಿದ್ದು ಯಾರು ಅಂದರೆ ವ್ಯಾಕ್ಸ್ಮ್ಯಾನ್. ನೆಕ್ಸ್ಟ್ ನೋಡಿ ಪಾಯಿಂಟು ನಿಮ್ಮೆಲ್ಲರಿಗೂ ಗೊತ್ತಿದೆ, ಅಲೆಕ್ಸಾಂಡರ್ ಫ್ಲೆಮಿಂಗ್. ಅಲೆಕ್ಸಾಂಡರ್ ಫ್ಲೆಮಿಂಗ್ ಅಂದ್ಕೂಡಲೇ ಫಸ್ಟ್ ನೆನಪಾಗೋದೇನು ಅಂದರೆ ಪೆನ್ಸಿಲಿನ್. ಓಕೆ, ಹಾಗಾಗಿ ನೋಡಿ ಪಾಯಿಂಟ್ ಇಲ್ಲಿ ಅಲೆಕ್ಸಾಂಡರ್ ಫ್ಲೆಮಿಂಗ್ ಇನ್ 1928 ಡಿಸ್ಕವರ್ಡ್ ಫಸ್ಟ್ ಆಂಟಿಬಯೋಟಿಕ್ ಪೆನ್ಸಿಲಿನ್. ಫಸ್ಟ್ ಪೆನ್ಸಿಲಿನ್ ಆಂಟಿಬಯೋಟಿಕ್ನ ಡಿಸ್ಕವರ್ ಮಾಡಿದ ಯಾರು ಅಂದರೆ ಅಲೆಕ್ಸಾಂಡರ್ ಫ್ಲೆಮಿಂಗ್ ಫ್ರಮ್ ಪೆನ್ಸಿಲಿಯಂ ನೊಟ್ಯಾಟಮ್. ಯಾವುದರಿಂದ ಅಂದರೆ ಪೆನ್ಸಿಲಿಯಂ ನೊಟ್ಯಾಟಮ್ ಇಂದ 1928 ಅಲೆಕ್ಸಾಂಡರ್ ಫ್ಲೆಮಿಂಗ್ ಡಿಸ್ಕವರ್ಡ್ ಎ ಆಂಟಿಬಯೋಟಿಕ್ ದಟ್ ಒನ್ ಇಸ್ ಕಾಲ್ಡ್ ಪೆನ್ಸಿಲಿನ್ ಅಂತೇಳಿ ಕರಿತೀವಿ. ಇದು ಒಂದು ಪಾಯಿಂಟ್ ನಿಮಗೆ ಗೊತ್ತಿದೆ. ಅಗೈನ್ ದಿಸ್ ಆಂಟಿಬಯೋಟಿಕ್ ವಾಸ್ ಕಮರ್ಷಿಯಲಿ ಎಕ್ಸ್ಟ್ರಾಕ್ಟೆಡ್ ಬೈ, ಕಮರ್ಷಿಯಲಿ ಎಕ್ಸ್ಟ್ರಾಕ್ಟ್ ಮಾಡಿದಾರು ಅಂದರೆ ಬೈ ದಿ ಎಫರ್ಟ್ ಆಫ್ ಚೈನ್ ಅಂಡ್ ಫ್ಲೋರಿ. ಚೈನ್ ಮತ್ತೆ ಫ್ಲೋರಿಯಾ ಎಫರ್ಟ್ ಇಂದ ಏನಾಯ್ತು? ಕಮರ್ಷಿಯಲೈಸೇಷನ್, ಕಮರ್ಷಿಯಲಿ ಅದನ್ನೇನು ಮಾಡಿದ್ರು? ಎಕ್ಸ್ಟ್ರಾಕ್ಟೆಡ್. ಓಕೆ, ದಟ್ಸ್ ವೈ ಫ್ಲೆಮಿಂಗ್, ಚೈನ್ ಅಂಡ್ ಫ್ಲೋರಿ ವರ್ ಅವಾರ್ಡೆಡ್ ವಿತ್ ನೋಬೆಲ್ ಪ್ರೈಸ್ ಇನ್ 1945. ಇವರ ವಂಡರ್ಫುಲ್ ವರ್ಕಿಗೆ ಇನ್ 1945 ಫ್ಲೆಮಿಂಗ್, ಚೈನ್ ಅಂಡ್ ಫ್ಲೋರಿ ಗಾಟ್ ನೋಬೆಲ್ ಪ್ರೈಸ್. ನೋಬೆಲ್ ಪ್ರೈಸ್ ಏನಾಯ್ತು ಅವರಿಗೆ? ಅವಾರ್ಡ್ ಆಯ್ತು. ಓಕೆ, ನೆಕ್ಸ್ಟ್ ಪಾಯಿಂಟ್ ಹಾಗೆ ಕಂಟಿನ್ಯೂ ಮಾಡ್ತೀವಿ ಅಂದರೆ ಆಂಟಿಬಯೋಟಿಕ್ಸ್ ಅಂದ್ಕೊಂಡೆ ಇಲ್ಲಿ ನೋಡಿ ಮೈನ್ ಥಿಂಗು, ಓವರ್ 7,000 ಆಂಟಿಬಯೋಟಿಕ್ಸ್ ಆರ್ ನೋನ್. ನಮಗೆ ಸಾಧಾರಣವಾಗಿ ಗೊತ್ತಿರೋ ಹಾಗೆ 7,000 ಆಂಟಿಬಯೋಟಿಕ್ಸ್ ಇದೆ. ಓಕೆ, ಇಲ್ಲಿ ನೋಡಿ ಸ್ಟೆಪ್ಟೊಮೈಸಿಸ್ ಪ್ರೊಡ್ಯೂಸ್ ಮೋರ್ ದ್ಯಾನ್ 41 ಆಂಟಿಬಯೋಟಿಕ್ಸ್. ಮೋರ್ ದ್ಯಾನ್ 41 antibiotics, while Bacillus can give about 60 antibiotics. Streptomyces produce more than 41 antibiotics. Bacillus can give about 60 antibiotics. Okay, ನೋಡಿ ಯಾವ ಥರ ಆಂಟಿಬಯೋಟಿಕ್ಸ್ ಫಾರ್ಮೇಷನ್ ಆಗಿದೆ ಮೈಕ್ರೋಬ್ಸ್ ಇಂದ ಅಂತೇಳಿ ಸಮ್ ಎಕ್ಸಾಂಪಲ್ ಅಬ್ಸರ್ವ್ ಮಾಡಿದರೆ ಇಲ್ಲಿ ನೋಡಿರ್ಬೋದು 3 ಕಾಲಮ್ಸ್ ಇದೆ. ಆಂಟಿಬಯೋಟಿಕ್ಸ್, ಸೋರ್ಸ್, ಆಕ್ಷನ್. ಓಕೆ, ಆಂಟಿಬಯೋಟಿಕ್ ಅಂದ್ಕೊಳ್ಳಿ ಕ್ಲೋರಾಂಫಿನಿಕಾಲ್. ಓಕೆ, ಎಕ್ಸ್ಟ್ರಾಕ್ಟ್ ಮಾಡಿದ್ದು ಸ್ಟ್ರೆಪ್ಟೊಮೈಸಿಸ್. ಯಾವುದ್ರ ಮೇಲೆ ಈ ಆಂಟಿಬಯೋಟಿಕ್ ಆಕ್ಷನ್ ಮಾಡುತ್ತಂದ್ರೆ ಟೈಫಾಯ್ಡ್, ಊಫಿಂಗ್ ಕಾಫ್. ಊಫಿಂಗ್ ಕಾಫು ಮತ್ತು ಟೈಫಾಯ್ಡ್ನ ಕಂಟ್ರೋಲ್ ಮಾಡೋಕ್ಕೆ ಈ ಆಂಟಿಬಯೋಟಿಕ್ನ ಯೂಸ್ ಮಾಡ್ತೀವಿ. ಓಕೆ, ಫಸ್ಟ್ ಒನ್ ಆಯಿತು. ಸೆಕೆಂಡ್ ಒನ್ ಎರಿಥ್ರೋಮೈಸಿನ್. ಎರಿಥ್ರೋಮೈಸಿನ್ ಆಂಟಿಬಯೋಟಿಕ್ಸ್ ಯಾವುದರಿಂದ ಎಕ್ಸ್ಟ್ರಾಕ್ಟ್ ಮಾಡಿದಂದ್ರೆ ಸ್ಟೆಪ್ಟೊಮೈಸಿಸ್ ಎರಿಥ್ರಿಕಸ್. ಎರಿಥ್ರಿಸ್ ಇಂದ ಏನು ಮಾಡಿದ್ರು? ಎಕ್ಸ್ಟ್ರಾಕ್ಟ್ ಮಾಡಿದ್ರು. ಮೈನ್ಲಿ ಯಾವುದ್ರ ಮೇಲಂದ್ರೆ ಡಿಪ್ತೀರಿಯಾ. ಡಿಪ್ತೀರಿಯಾನ ಕಂಟ್ರೋಲ್ ಮಾಡೋಕ್ಕೆ ಈ ಆಂಟಿಬಯೋಟಿಕ್ಸ್ನ ಏನು ಮಾಡ್ತೀರಿ? ಯೂಸ್ ಮಾಡ್ತೀರಿ. ಥರ್ಡ್ ಒನ್ ಸ್ಟೆಪ್ಟೊಮೈಸಿನ್. ಓಕೆ, ಇಟ್ ಈಸ್ ಮೈನ್ಲಿ ಯೂಸ್ಡ್ ನಿಮೋನಿಯಾ ಆ್ಯಂಡ್ TBನ ಕಂಟ್ರೋಲ್ ಮಾಡೋಕ್ಕೆ ಏನು ಮಾಡ್ತೀರಾ? ಈ ಆಂಟಿಬಯೋಟಿಕ್ನ ಯೂಸ್ ಮಾಡ್ತೀರಿ. ನೆಕ್ಸ್ಟ್ ಫೋರ್ತ್ ಒನ್ ಬೆಸಿಟರಾಸಿನ್. ಇಟ್ ಈಸ್ ಮೈನ್ಲಿ ಯೂಸ್ಡ್ ಟು ಕಂಟ್ರೋಲ್ ಸಿಪ್ಲಿಸ್ನ ಏನು ಮಾಡ್ತಾರೆ? ಕಂಟ್ರೋಲ್ ಮಾಡೋಕ್ಕೆ ಈ ಆಂಟಿಬಯೋಟಿಕ್ನ ಯೂಸ್ ಮಾಡ್ತಾರೆ. ದಿಸ್ ಆರ್ ದಿ ಸಮ್ ಎಕ್ಸಾಂಪಲ್ಸ್ ಫಾರ್ ಆಂಟಿಬಯೋಟಿಕ್. ಯಾವುದ್ರ ಮೇಲೆ ಯೂಸ್ ಮಾಡ್ತೀರಿ ಅಂತೇಳಿ. ದಿಸ್ ಇಸ್ ಅಬೌಟ್ ದಿ ಫಸ್ಟ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ದಟ್ ಈಸ್ ಆಂಟಿಬಯೋಟಿಕ್. ಸೇಮ್ ವೇ ಅದೇ ಥರ ಸೆಕೆಂಡ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ನ ಅಬ್ಸರ್ವ್ ಮಾಡ್ತೀರಾ ಅಂದರೆ ದಟ್ ಈಸ್ ಆಲ್ಕೋಹಾಲಿಕ್ ಫರ್ಮೆಂಟೇಷನ್. ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಆಲ್ಕೋಹಾಲಿಕ್ ಫರ್ಮೆಂಟೇಷನ್, ಆಲ್ಕೋಹಾಲ್ ಪ್ರಿಪರೇಷನ್. ಆಲ್ಕೋಹಾಲ್ ಪ್ರಿಪರೇಷನ್ ಅಲ್ಲಿ ನೋಡಿ
ಈಸ್ಟ್ ಸ್ಪೀಶೀಸ್ ಯೂಸ್ಡ್ ಇನ್ ಆಲ್ಕೋಹಾಲಿಕ್ ಫರ್ಮೆಂಟೇಷನ್. ಈಸ್ಟ್ ಸ್ಪೀಶೀಸ್ನ ಏನು ಮಾಡ್ತೀವಿ, ಆಲ್ಕೋಹಾಲಿಕ್ ಫರ್ಮೆಂಟೇಷನ್ ಅಲ್ಲಿ ಯೂಸ್ ಮಾಡ್ತೀವಿ. ಎಸ್ಪೆಷಲಿ ಸ್ಯಾಕ್ರೋಮೈಸಿಸ್ ಸರ್ವೇಸಿಯೆ ಕಾಮನ್ ಆಗಿ ಯೂಸ್ ಮಾಡುವಂಥದ್ದು. ಅದನ್ನೇ ಬಿಟ್ರೆ ಸ್ಯಾಕ್ರೋಮೈಸಿಸ್ ಸೇಕ್ ಇದೇ ತರ ನಂಬರ್ ಆಫ್ ವೆರೈಟಿ ಆಫ್ ಈಸ್ಟ್ ನಾವೇನ್ ಮಾಡ್ತೀವಿ, ಯೂಸ್ ಮಾಡ್ತೀವಿ ಅಗೇನ್ ಫಾರ್ ದಿ ಆಲ್ಕೋಹಾಲಿಕ್ ಫರ್ಮೆಂಟೇಷನ್. ನೆಕ್ಸ್ಟ್ ನೋಡಿ, ದಿ ಈಸ್ಟ್ ವಿಚ್ ಆರ್ ಯೂಸ್ಡ್ ಇನ್ ಬ್ರೀವಿಂಗ್ ಇಂಡಸ್ಟ್ರಿ ಫಾರ್ ದಿ ಪ್ರಿಪರೇಷನ್ ಆಫ್ ಆಲ್ಕೋಹಾಲಿಕ್ ಡ್ರಿಂಕ್ಸ್ ಆರ್ ಕಾಲ್ಡ್ ಬ್ರೀವರ್ಸ್ ಈಸ್ಟ್ ಅಂತ ಹೇಳಿ ಕರಿತೀವಿ. ಯಾವ ಈಸ್ಟ್ ನ ಆಲ್ಕೋಹಾಲಿಕ್ ಡ್ರಿಂಕ್ ನ ಪ್ರಿಪರೇಷನ್ ಯೂಸ್ ಮಾಡ್ತೀವಿ, ದಟ್ ಈಸ್ಟ್ ಆರ್ ಕನ್ಸಿಡರ್ ಆಸ್ ಬ್ರೀವರ್ಸ್ ಈಸ್ಟ್ ಅಂತ ನಾವೇನ್ ಮಾಡ್ತೀವಿ, ಇಂಡಿಕೇಟ್ ಮಾಡ್ತೀವಿ. ದಿಸ್ ಇಸ್ ದಿ ಸೆಕೆಂಡ್ ಒನ್. ನಾವು ಕಾಮನ್ ಆಗಿ ನೋಡುವಂತಂದ್ರೆ ವಿಸ್ಕಿ, ರಮ್, ಜಿನ್, ಬ್ರ್ಯಾಂಡಿ, ವೋಡ್ಕಾ ಆರ್ ಡಿಸ್ಟಿಲ್ಡ್ ಬೇವರೇಜಸ್, ಸೋ ಕಾಲ್ಡ್ ಹಾರ್ಡ್ ಲಿಕ್ಕರ್ಸ್ ಅಂತ ಹೇಳಿ ಕರಿತೀವಿ. ಪರ್ಸೆಂಟೇಜ್ ಆಫ್ ಆಲ್ಕೋಹಾಲ್ ಜಾಸ್ತಿ ಇರುತ್ತೆ, ಹಾಗಾಗಿ ದೇ ಆರ್ ಕನ್ಸಿಡರ್ ಆಸ್ ಎ ಹಾರ್ಡ್ ಲಿಕ್ಕರ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ನೋಡಿ, ದಿ ಬೈ ಪ್ರಾಡಕ್ಟ್ಸ್ ಆಫ್ ಆಲ್ಕೋಹಾಲಿಕ್ ಫರ್ಮೆಂಟೇಷನ್. ಆಲ್ಕೋಹಾಲಿಕ್ ಫರ್ಮೆಂಟೇಷನ್ ಆದ ಕೂಡಲೇ ಇಲ್ಲಿ ನೋಡುವಂತ ಬೈ ಪ್ರಾಡಕ್ಟ್ಸ್ ಏನು ಅಂದ್ರೆ, ಒನ್ ಈಸ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ಅನದರ್ ಒನ್ ಈಸ್ ಇಥೆನಾಲ್. ದಿಸ್ ಇಸ್ ಅಬೌಟ್ ದಿ ಸೆಕೆಂಡ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್, ದಟ್ ಈಸ್ ಆಲ್ಕೋಹಾಲಿಕ್ ಫರ್ಮೆಂಟೇಷನ್. ಟೋಟಲಿ ಈಗ ನಾವು ಸ್ಟಡಿ ಮಾಡಿದ್ದು ಮೈಕ್ರೋಬ್ಸ್ ಇನ್ ಇಂಡಸ್ಟ್ರಿಯಲ್ ಪ್ರಾಡಕ್ಟ್ ಅಲ್ಲಿ ಒನ್ ಈಸ್ ಆಂಟಿಬಯೋಟಿಕ್ ಅಂಡ್ ಸೆಕೆಂಡ್ ಒನ್ ಈಸ್ ಆಲ್ಕೋಹಾಲಿಕ್ ಫರ್ಮೆಂಟೇಷನ್.